ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳ 2D ಡಯಾಗ್ರಾಮ್ ಇದು. ಅದನ್ನೇ ನಾವು 3D ಮಕ್ಕಳಿಗೆ ತೋರಿಸ್ಬೇಕಾದ್ರೆ ಈ ಥರ ಮಾಡೆಲನ್ನು ಮಾಡ್ಬೋದು. ನಾನು ಒಣ ಕುಂಬಳಕಾಯಿಯನ್ನು ಬಳಸ್ಕೊಂಡು ಈ ಥರ 3D ಡಯಾಗ್ರಾಮನ್ನು ಮಕ್ಕಳಿಗೆ ಮಾಡಿದ್ದೇನೆ. ಇದು ಜೀವಕೋಶ ಆಯಿತು. ಮೈಟೋಕಾಂಡ್ರಿಯನ್ನು ತೆಗೆದಾಗ ಯಾವ ರೀತಿ ಇರ್ತದೆ ಅಂದರೆ 3D ಫಾರ್ಮ. ಈ ಥರ ಮೈಟೋಕಾಂಡ್ರಿಯ 2D ಫಾರ್ಮಿಂದ 3D ಫಾರ್ಮ್ಗೆ ಮಣದಟ್ಟು ಮಾಡ್ಲಿಕ್ಕೆ ಈ ಥರ ತೋರಿಸ್ಬೋದು. ಅದೇ ರೀತಿ ಸಸ್ಯ ಜೀವಕೋಶಕ್ಕೆ ಹೋದಾಗ ಪತ್ರಹರಿತು ಅನ್ನು 3D ಫಾರ್ಮಲ್ಲಿ ತೋರಿಸ್ಲಿಕ್ಕೆ ಈ ಒಣಗಿದಂಥ ಕುಂಬಳಕಾಯಿಗಳನ್ನು ಬಳಸಿಕೊಂಡು ನಾನು 3D ಡಯಾಗ್ರಾಮನ್ನು ಮಾಡಿದ್ದೀನಿ. ಅದೇ ರೀತಿಯಾಗಿ ಈ ಬ್ಯಾಕ್ಟೀರಿಯಾನ ನೋಡಬೇಕಾದ್ರೆ ಈ ಥರ ಬ್ಯಾಕ್ಟೀರಿಯಾದ 3D ಡಯಾಗ್ರಾಮನ್ನು ನಾವು ನೋಡ್ಬೋದು. ಹೀಗಾಗಿ ಕಸದಿಂದ ರಸ ಅಂತಕ್ಕಂಥ ಕಾನ್ಸೆಪ್ಟ್ ಆಧಾರದ ಮೇಲೆ ನಾವು